ಒಂದು ವಿಶೇಷ ಸಂದರ್ಭ ಅಂಬರೀಷ್ ಅವರ ಕುಟುಂಬದ 5 ತಲೆಮಾರುಗಳನ್ನು ನೋಡಿರ್ತಾರೆ ಅದು ಬಹಳ ಸಂತೋಷದ ವಿಷಯ. ಇನ್ನೊಂದು, ನಾನು 5 ತಲೆಮಾರು ನೋಡಿದ್ದೇನೆ ಅಂಬರೀಷ್ ಅವ್ರ ಫ್ಯಾಮಿಲಿಯಲ್ಲಿ. ಹೆಂಗೆ ಅಂತ ಕೇಳಬೇಕು. ಪಿಟೀಲ್ ಚೌಡಯ್ಯನವ್ರನ್ನ ನಾನು ನೋಡಿದ್ದೆ. ಮಹಾನ್ ವೀಣಾವಾದಕ. ನಮ್ಮ ಅರಸೀಕೆರೆ ಗಣಪತಿ ಪೆಂಡಾಲಿಗೆ ಬರ್ತಾಯಿದ್ರು. ಅವರ ನಂತರ ಅವರ ಮಗಳು ಪದ್ಮಮ್ಮ, ಅಂದರೆ ನಮ್ಮ ಅಂಬರೀಷ್ ತಾಯಿ, ಹುಚ್ಚೇಗೌಡರ ಹೆಂಡತಿ, ಅಂಬರೀಷನ ತಂದೆ ಹುಚ್ಚೇಗೌಡರು, ಅವ್ರನ್ನ ನೋಡಿದ್ದೆ. ಅವರಾದಮೇಲೆ ಅಂಬರೀಷನ್ನ ನೋಡಿದೆ, ಸುಮಲತನ ನೋಡಿದೆ. ಅವರಾದಮೇಲೆ ಅವರ ಮಗ ಅಭಿಷೇಕ್ ನೋಡಿದೆ, ಅವಿವನ್ ನೋಡಿದೆ. 4 ತಲೆಮಾರಾಯಿತು. ಈ ಹುಟ್ಟಿರೋ ಕೂಸು 5ನೇ ತಲೆಮಾರು. ಅವ್ರನ್ನ 5 ತಲೆಮಾರು ನೋಡಿರೋರಲ್ಲಿ ಯಾರಾದರೂ ಒಬ್ರು ಇದ್ದರೆ ದೊಡ್ಡಣ್ಣ, ಅಗ್ರಗಣ್ಯ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜ್ಞಾಪಿಸಿದ್ದಕ್ಕೆ ನಮ್ಮ ಮಾಲ್ತೇಶನ್ಗೆ 101 ಧನ್ಯವಾದಗಳು. ಎಲ್ಲರೂ ಹೌದು, ಸಿಕ್ಕಲ್ಲ ಎಲ್ಲರಿಗೂ. ಯಾಕೆ ಅಂತಂದರೆ ಇವೆಲ್ಲ ನೋಡಬೇಕಲ್ಲ, ಗೊತ್ತಾಯ್ತಾ. ಒಬ್ಬರು ಚೌಡಯ್ಯನವ್ರನ್ನ ನೋಡಿದ್ವಿ, ಅವರ ಬದುಕಿನ ಸ್ಟೈಲ್ ನೋಡಿದ್ವಿ. ಹುಚ್ಚೇಗೌಡ್ರನ್ನ ನೋಡಿದ್ರಿ, ನಂಬರ್ 1 ಜೆಂಟ್ಲ್ಮನ್ನು. ಅದಾದಮೇಲೆ ಅಂಬರೀಷ ಹೃದಯವಂತ, ಅಭಿಷೇಕು ಅವನು ನೋಡಾಯ್ತು. ಈಗ ಪಾಪನು ನೋಡ್ತಾ ಇದ್ದೀವಿ ಅಲ್ವಾ. ನಮಸ್ಕಾರ. ಒಂದು ವಿಶೇಷ ಸಂದರ್ಭ ಅಂಬರೀಷ್ ಅವರ ಕುಟುಂಬದ 5 ತಲೆಮಾರುಗಳನ್ನು ನೋಡಿರ್ತಾರೆ ಅದು ಬಹಳ ಸಂತೋಷದ ವಿಷಯ. ಇನ್ನೊಂದು, ನಾನು 5 ತಲೆಮಾರು ನೋಡಿದ್ದೇನೆ ಅಂಬರೀಷ್ ಅವ್ರ ಫ್ಯಾಮಿಲಿಯಲ್ಲಿ. ಹೆಂಗೆ ಅಂತ ಕೇಳಬೇಕು. ಪಿಟೀಲ್ ಚೌಡಯ್ಯನವ್ರನ್ನ ನಾನು ನೋಡಿದ್ದೆ. ಮಹಾನ್ ವೀಣಾವಾದಕ. ನಮ್ಮ ಅರಸೀಕೆರೆ ಗಣಪತಿ ಪೆಂಡಾಲಿಗೆ ಬರ್ತಾಯಿದ್ರು. ಅವರ ನಂತರ ಅವರ ಮಗಳು ಪದ್ಮಮ್ಮ, ಅಂದರೆ ನಮ್ಮ ಅಂಬರೀಷ್ ತಾಯಿ, ಹುಚ್ಚೇಗೌಡರ ಹೆಂಡತಿ, ಅಂಬರೀಷನ ತಂದೆ ಹುಚ್ಚೇಗೌಡರು, ಅವ್ರನ್ನ ನೋಡಿದ್ದೆ. ಅವರಾದಮೇಲೆ ಅಂಬರೀಷನ್ನ ನೋಡಿದೆ, ಸುಮಲತನ ನೋಡಿದೆ. ಅವರಾದಮೇಲೆ ಅವರ ಮಗ ಅಭಿಷೇಕ್ ನೋಡಿದೆ, ಅವಿವನ್ ನೋಡಿದೆ. 4 ತಲೆಮಾರಾಯಿತು. ಈ ಹುಟ್ಟಿರೋ ಕೂಸು 5ನೇ ತಲೆಮಾರು. ಅವ್ರನ್ನ 5 ತಲೆಮಾರು ನೋಡಿರೋರಲ್ಲಿ ಯಾರಾದರೂ ಒಬ್ರು ಇದ್ದರೆ ದೊಡ್ಡಣ್ಣ, ಅಗ್ರಗಣ್ಯ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜ್ಞಾಪಿಸಿದ್ದಕ್ಕೆ ನಮ್ಮ ಮಾಲ್ತೇಶನ್ಗೆ 101 ಧನ್ಯವಾದಗಳು. ಎಲ್ಲರೂ ಹೌದು, ಸಿಕ್ಕಲ್ಲ ಎಲ್ಲರಿಗೂ. ಯಾಕೆ ಅಂತಂದರೆ ಇವೆಲ್ಲ ನೋಡಬೇಕಲ್ಲ, ಗೊತ್ತಾಯ್ತಾ. ಒಬ್ಬರು ಚೌಡಯ್ಯನವ್ರನ್ನ ನೋಡಿದ್ವಿ, ಅವರ ಬದುಕಿನ ಸ್ಟೈಲ್ ನೋಡಿದ್ವಿ. ಹುಚ್ಚೇಗೌಡ್ರನ್ನ ನೋಡಿದ್ರಿ, ನಂಬರ್ 1 ಜೆಂಟ್ಲ್ಮನ್ನು. ಅದಾದಮೇಲೆ ಅಂಬರೀಷ ಹೃದಯವಂತ, ಅಭಿಷೇಕು ಅವನು ನೋಡಾಯ್ತು. ಈಗ ಪಾಪನು ನೋಡ್ತಾ ಇದ್ದೀವಿ ಅಲ್ವಾ. ನಮಸ್ಕಾರ. ಅಂಬರೀಷ್ ಅವರ ತರನೇ ಇದ್ದಾರಂತೆ ಪಾಪು ಅಂತ ನಾನು ನೋಡಿಲ್ಲ.